ಎಲ್ಲರಿಗೂ ನಮಸ್ಕಾರ. ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಮೇಡೆಹಳ್ಳಿ ಗ್ರಾಮದಲ್ಲಿದ್ದೀವಿ. ಮೇಡೆಹಳ್ಳಿ ಗ್ರಾಮದಲ್ಲಿ ರೈತರು ರಾಗಿ ಚೆಲ್ಲಿರ್ತಕ್ಕಂಥದ್ದನ್ನು ಇವಾಗ ಕುಂಟೆ ಹೊಡಿತಾರೆ. ಕುಂಟೆ ಹೊಡೆದು ಇವಾಗ ನೋಡ್ರಿ ಅಲ್ಲಲ್ಲಿ ಬೀಳು ಬಿಟ್ಬಿಟ್ಟೈತೆ, ರಾಗಿ ಮೊಳಕೆ ಬಂದಿಲ್ಲ. ಅದಕ್ಕೆಲ್ಲ ನಾಟಿ ಮಾಡ್ಕೊತಾರೆ. ಇವಾಗ ಇದು ರಾಗಿ ಚೆಲ್ಲಿ 20 ದಿನ ಆಗಿದೆ. 20 ದಿನ ಆದ ಕಾರಣ ಇದಕ್ಕೆ ಕುಂಟೆ ಹೊಡಿತಾ ಇದ್ದಾರೆ ರೈತರು. ಆ ಕುಂಟೆ ಹೊಡೆಯೋದ್ರ ಬಗ್ಗೆನೇ ನಾನು ಇವತ್ತು ನಿಮಗೆ ವಿಶೇಷವಾಗಿ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಈ ಕುಂಟೆ ಹೊಡೆಯೋ ವಿಧಾನ ಹೆಂಗೆ ಅಂತಂದರೆ, ರಾಗಿ ಚೆಲ್ಲಿದ ಮೊಳಕೆ ಬಂದು ಅಂದರೆ ರಾಗಿ ಚೆಲ್ಲಿದ ಒಂದು 10-15 ದಿನದ ಮಧ್ಯೆ ಇವರು ಕುಂಟೆ ಹೊಡಿಲೇಬೇಕು, ಇಲ್ಲ ಅಂತಂದರೆ ಕಳೆ ತೆಗಿಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ರೈತರು ಕುಂಟೆ ಹೊಡೆಯೋಕ್ಕೆ ಎತ್ತುಗಳಿಂದ ಕುಂಟೆ ಹೊಡೆಯೋದು ಇದು ತುಂಬ ವಿಶೇಷವಾಗಿರುತ್ತೆ. ನಾನು ಈ ಕುಂಟೆ ಹೆಂಗೆ ಹೊಡಿತಾರೆ ಏನು ಎತ್ತ ಎಲ್ಲ ವಿಚಾರಿಸ್ತೀನಿ ನೋಡ್ರಿ. ಈ ಎತ್ತುಗಳಿಂದ ಕುಂಟೆ ಹೊಡೆಯೋದು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಯಾವ ಥರ ಕುಂಟೆ ಹೊಡಿತಾವ್ರು ಅನ್ನೋದು, ಎತ್ತುಗಳಿಂದ ಕುಂಟೆ ಹೊಡೆದಿರ್ತಕ್ಕಂಥದ್ದು ಇದು ತುಂಬ ಚೆನ್ನಾಗೈತೆ ನೋಡ್ರಿ. ಪೈರು ಹೆಂಗಿದೆಯೋ ತುಂಬ ಚೆನ್ನಾಗೈತೆ. ರಾಗಿ ಚೆಲ್ಲಿದ ಮೇಲೆ ಬಂದಿರತಕ್ಕಂಥ ಪೈರು. ಈ ಪೈರು ಕೆಲವು ಕಡೆ ಮಂದವಾಗಿದೆ, ಕೆಲವು ಕಡೆ ತೆಳುವಾಗಿದೆ. ರಾಗಿ ಮೊಳಕೆ ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರನೇ ಇವಾಗ ಅವರು ಕುಂಟೆ ಹೊಡಿತಾ ಇದ್ದಾರೆ ರೈತರು. ಈ ಕುಂಟೆ ವಿಧಾನ ಹೆಂಗಿರುತ್ತೆ ಅಂತಂದರೆ, ಹಂಗೆ ತೆಗೆದ್ರೆ ಜಾಸ್ತಿ ಇರೋ ಕಡೆ ತೆಗೆದು ಕಡಿಮೆ ಮೊಳಕೆ ಬಂದಿರೋ ಕಡೆ ಇದು ಮಾಡ್ಬೋದು. ಕುಂಟೆ ಬರ್ತಾ ಇರ್ತಕ್ಕಂಥ ಎತ್ತುಗಳನ್ನ ಹೊಡ್ಕೊಂಬರ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ನಾನು ಈ ಕುಂಟೆ ಹೊಡೆಯೋದು ಟ್ಯಾಕ್ಟ್ರ್ ವ್ಯವಸಾಯ ಜಾಸ್ತಿ ಮಾಡ್ತಾಯಿದ್ದಾರೆ ಈ ಕಡೆ. ಆದರೆ ಎತ್ತುಗಳಿಂದ ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಿಮಗೆ ಈ ಕುಂಟೆ ಹೊಡೆಯೋದ್ರನ್ನು ನೋಡ್ಸೋಣ ಅಂತ ಬಂದಿದ್ದೀನಿ ನೋಡ್ರಿ. ರೈತರು ಕುಂಟೆ ಹೊಡಿತಾ ಇರ್ತಕ್ಕಂಥದ್ದು ಈ ಕುಂಟೆ ಹೆಂಗೆ ನೋಡ್ರಿ, ಮೊಳಕೆ ಎಲ್ಲ ನೋಡಿ ಎಷ್ಟು ಮೇಲೆ ಬಂದ್ಬಿಟ್ಟೈತೆ. ಆದರೂ ಕೂಡ ಅದು ಹಂಗೆ ಅಲ್ಲೇ ಇರುತ್ತೆ. ಇದ್ಮೇಲೆ ಇದನ್ನು ನಾವು ಈಗ ಈ ಕುಂಟೆ ಹೊಡೆದ ನಂತರ ಮಳೆ ಬಂದರೆ ಎಲ್ಲೆಲ್ಲಿ ಹೇಳಿದ್ನಲ್ಲ ಮಂದವಾಗಿರೋದು ತೆಳುವಾಗಿರೋ ಕಡೆ ನಾಟಿ ಮಾಡೋದು ಮಾಡ್ಕೊತಾರೆ. ತುಂಬ ಚೆನ್ನಾಗೇ ಹೋಗ್ತಾ ಐತೆ. ಎತ್ತುಗಳ ವ್ಯವಸಾಯ ತುಂಬ ಚೆನ್ನಾಗಿರೋದು ಅಂದರೆ ಎತ್ತುಗಳ ವ್ಯವಸಾಯನೇ. ಹಲವಾರು ಹಳ್ಳಿಗಳ ಕಡೆ ಇತ್ತೀಚಿನ ಅವರ ಪರಿಸ್ಥಿತಿಯನ್ನು ಗಮನಿಸಿದರೆ ಟ್ರ್ಯಾಕ್ಟರ್ ವ್ಯವಸಾಯ ಜಾಸ್ತಿ ಮಾಡ್ತಾರೆ, ಎತ್ತುಗಳ ವ್ಯವಸಾಯ ಕಡಿಮೆ ಆಗಿದೆ. ಅದಕ್ಕೆ ಗ್ರಾಮೀಣ ರೈತರು ಈ ಎತ್ತುಗಳ ಮುಖಾಂತರವೇ ಈ ಕುಂಟೆ ಹೊಡಿತಾ ಇರ್ತಕ್ಕಂಥದ್ದು. ಇವಾಗ ನೋಡ್ರಿ, ಈ 2 ಕುಂಟೆ ಕಟ್ಟಿದ್ದಾರೆ. 2 ಕೂಡ ನೀಟಾಗಿ ಮಣ್ಣನ್ನು ತೆಗೆದು ಮತ್ತು ಈ ರಾಗಿ ಮೊಳಕೆಯನ್ನು ಕೂಡ ಎತ್ತಿಸ್ಬಿಡ್ತೈತೆ. ರಾಗಿ ಮೊಳಕೆ ಈ ಕುಂಟೆ ಹೊಡೆಯೋದ್ರಿಂದ ಎದ್ದು ಆಚೆ ಬಂದ ಮೇಲೇ ಮತ್ತೆ ನಾಟಿ ಮಾಡ್ಕೊಳಕ್ಕೆ ಅನುಕೂಲವಾಗಿರುತ್ತೆ ಅಲ್ಲ. ನಾನು ಇದನ್ನೇ ಮತ್ತೆ ನಾಟಿ ಮಾಡ್ಕೋಬೋದಾ? ಇವಾಗ ನಾಟಿ ಮಾಡೋಕ್ಕೆ ಇನ್ನೂ ಜಾಸ್ತಿ ಸ್ವಲ್ಪ ಪೈರು ಮತ್ತು ಕಳೆಯನ್ನು ತೆಗಿಯೋದಕ್ಕೋಸ್ಕರ ಫಸ್ಟ್ ಟೈಮು. ಎರಡನೇ ಟೈಮು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡೋಕ್ಕೆ, ಆಮೇಲೆ ಇನ್ನೊಂದು ವಾರ ಬಿಟ್ಕೊಂಡು ಸ್ವಲ್ಪ ಆ ಪೈರುಗಳು ಎಲ್ಲೆಲ್ಲಿ ಹೋಗಿರ್ತದ ಒತ್ತಿರತ್ತ ಕಿತ್ಕೊಂಡು ಸ್ವಲ್ಪ ನಾಟಿ ಮಾಡ್ಕೊಂಡ್ರೆ ಹೊಲ ಒಂದೇ ಥರ ತುಂಬ ಕಾಣಿಸ್ತದೆ. ಕೆಲವು ಕಡೆ ತೆಳುವಾಗೈತೆ, ಕೆಲವು ಕಡೆ ಮಂದವಾಗೈತೆ ರಾಗಿ ಪೈರು. ಚೆಲ್ಲೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಂಗೆ ಹುಟ್ಟೋದ್ರಾಗೂ ಇದಾಗಿರ್ತದೆ. ಇವು ಮಂದಗಿರತ್ತ ಕಿತ್ಕೊಂತೀವಿ, ಅಲ್ಲಿ ಸ್ವಲ್ಪ ತೆಳ್ಳು ಮಾಡಿ ಇಲ್ಲಿ ತಗ ಒಂದೊಂದು ಗಾತ ಹಾಕಿ ಒಂದೊಂದು ಉಣ್ತೀವಿ. ಈಗ ಟ್ರ್ಯಾಕ್ಟರ್ನಾಗ ಹೊಡೆದ್ರೆ ಹೆಂಗಿರುತ್ತೆ, ಎತ್ತುಗಳಿಂದ ಮಾಡಿದ್ರೆ ಹೆಂಗಿರುತ್ತೆ? ಟ್ರ್ಯಾಕ್ಟರಲ್ಲಿ ಹಾಕಿದ್ರೆ ಒಂದೇ ಸಮ ಎಲ್ಲ ಹೊರಟೋಗ್ಬಿಡ್ತದೆ, ಪೂರ್ತಿ ಪೈರು ಜಾಸ್ತಿ ಹೊರಟೋಗ್ತದೆ. ಎತ್ಕೊಳ್ಳಲ್ಲಿ ಹಾಕಿದ್ರೆ ಇಲ್ದಿ ತಗ ಎತ್ಕೊಂಬೋದು, ಜಾಸ್ತಿ ಇರತ್ತಾಗ ಹಿಡ್ಕೊಂಬೋದು. ಓ ಹಂಗೆ ಟ್ರ್ಯಾಕ್ಟರ್ನ ಎತ್ತೋದು ಇಳಿಸೋದು ಆಗಲ್ಲ, ಒಂದೇ ಸಮ ಬಿಟ್ಟ ಮೇಲೆ ಒಂದೇ
ವರ್ಷಕ್ಕಿಂತ ಹೊರಟೋತಾ ಇರೋದೇ ಅದು ಪೂರ್ತಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಜಗದೀಶ್. ಎಷ್ಟು ಎಕರೆ ಹಾಕಿದ್ರ ರಾಗಿ ಚೆಲ್ಲಿದ್ರ? ನಾವು ಒಂದು 2 ಎಕರೆ ಹಾಕಿದ್ದೀವಿ. ಹೆಂಗೆ ಈ ಕುಂಟೆ ಎತ್ತುಗಳಿಂದ ಓಡಿಸ್ತಾ ಇದ್ರಲ್ಲ, ಏನಾದ್ರು ಅನ್ಸುತ್ತೆ ವ್ಯವಸಾಯದ ಬಗ್ಗೆ? ಅದೇ ವ್ಯವಸಾಯ ಬಗ್ಗೆ ಅಂದರೆ ಇವಾಗ ಈ ಟ್ರ್ಯಾಕ್ಟ್ರಲ್ಲಿ ಮಾಡಕ್ಕೆ ಹೋದ್ರೆ ಸ್ವಲ್ಪ ಅದೇ ಜಾಸ್ತಿ ಅಧ್ವಾನ ಆಗ್ತದೆ, ಪೈರುಗಳು ಜಾಸ್ತಿ ಹೊರಟೋಗ್ಬಿಡ್ತವೆ, ಪೈರುಗಳು ಉಣ್ಬೇಕಾಗ್ತದೆ, ಜಾಸ್ತಿ ಆಳುಗಳು ಇದಾಗ್ತದೆ. ಆಮೇಲೆ ಇವಾಗ ಅಂತ ಹೇಳಿ ಇವಾಗ ಎತ್ಕೊಳ್ಳಲ್ಲಿ ಹಾಕ್ಸೋದು. ಎತ್ಕೊಳ್ಳಲ್ಲಿ ಹಾಕ್ಸಿದ್ರೆ ಪೈರುಗಳು ಸ್ವಲ್ಪ ಕಮ್ಮಿ ಉಣ್ಬೋದು, ಕಳೆ ಇರತ್ತೆ, ಚೆನ್ನಾಗಿ ಕಳೆ ಹೋಗ್ತದೆ ಅಂತೇಳಿ ಎತ್ಕೊಳ್ಳೆ ನಾವು ಬಳಸ್ತಾ ಇದ್ದೀವಿ. ಅದೇ ಕೆಲವರು ರೈತರು ಏನು ಮಾಡ್ತಾರೆ ಅಂತಂದ್ರೆ ಜಾಸ್ತಿ ಟ್ರಾಕ್ಟರ್ನಾಗೇನು ಯೂಸ್ ಮಾಡ್ತಾ ಇದ್ದಾರೆ. ಅದು ಎತ್ಕೊಳ್ಳಿ ನಡುವೆ ಕಮ್ಮಿ ಆಗವೆ. ಇವಾಗ ಮುಂಚೆ ನಮ್ಮೂರಲ್ಲಿ ಊರಿಗೆ 4-5 ಜೊತೆ ಇರೋವು, ಇವಾಗ ಸುಮಾರು ಒಂದು 4-5 ಹಳ್ಳಿಗೆ ಇವನು ಒಬ್ಬನವೇ ಒಂದು ಜೊತೆ ಇರೋದು. ಹಂಗಾಗಿ ಇವನು ಯಾರಿಗಂತ ಓದ್ತಾನೆ, ಯಾರಿಗಂತ ಬಿಡ್ತಾನೆ, ಅದಕ್ಕೆ ಕಾಯಲ್ಲ, ಅವನಿಗೆ ಕೆಲಸಗಳು ಇರ್ತವೆ, ಅದರಿಂದ ಸಿಗಲ್ಲ ಅಂತೇಳಿ ಎಲ್ಲ ಟ್ರ್ಯಾಕ್ಟ್ರುಗಳೇ ಜಾಸ್ತಿ ಯೂಸ್ ಮಾಡ್ತಾರೆ. ಇವರು ಏನು ಒಂದು ಎಕರೆಗೆ ಏನು ತಗೊಂತಾರೆ ಕೂಲಿ ಅವರು? ಇವರು ಒಂದು ಎಕರೆಗೆ ಏನೋ 1,500 ಏನೋ ಮಾಡಿದಂಗೆ ಅವ್ರಿ. ಟ್ರ್ಯಾಕ್ಟ್ರಲ್ಲಿ ಹಾಕಿದ್ರೆ 600 ರೂಪಾಯಿ 700 ರೂಪಾಯಿ ತಗೊಂತಾರೆ. ಆದ್ರೂ ಜಾಸ್ತಿ ಆದರೂ ಪರವಾಗಿಲ್ಲ ಅಂತೇಳಿ ನಾವು ಎತ್ಕೊಳ್ಳಲ್ಲಿ ಹಾಕ್ಸ್ತೀವಿ. ಅಂದರೆ ಟ್ರಾಕ್ಟರ್ನಾಗ ಕೂಡ ಮಾಡ್ತಾರಂತೆ ವ್ಯವಸಾಯ, ಆದರೆ ಅದೇ ಪೈರು ಜಾಸ್ತಿ ಇದ್ದಾಗ ಪೈರು ಜಾಸ್ತಿ ಇರೋ ಕಡೆ ಕಡಿಮೆ ಇರೋ ಕಡೆ ಸಮಾನವಾಗಿ ಹೋಗುತ್ತೆ. ಇಲ್ಲಾದರೆ ಪೈರು ಜಾಸ್ತಿ ಇರೋ ಕಡೆ ಕಡಿಮೆ ಇರೋ ಕಡೆ ಈ ಕುಂಟೆ ಎತ್ತಿಬಿಟ್ರೆ ಮೇಲಕ್ಕೆ ಕೆಳಕ್ಕೆ ಅದು ವೀಕೋಲಾಗಿ ಬರುತ್ತೆ ಅನ್ನೋದು ರೈತರ ಅಭಿಪ್ರಾಯ. ಇದು ಕೂಲಿ ಕೂಡ ಎತ್ತುಗಳಿಂದ ಮಾಡ್ತಾ ಇರೋ ಕೂಲಿ ಕೂಡ 1 ಎಕರೆಗೆ 1,500 2,000ವರೆಗೂ ಓಡ್ತೈತೆ. ಆಮೇಲೆ ಟ್ಯಾಕ್ಟ್ರಿಂದ ಆದರೆ 700-800 ರೂಪಾಯಿ ಒಳಗಡೆ ಕೆಲಸ ಆಗುತ್ತೆ. ಬಟ್ಟು ಇದು ಯಾವುದು ಎತ್ತುಗಳಿಂದ ಮಾಡೋದ್ರಿಂದ ನಾಟಿ ಮಾಡೋದು ಕಡಿಮೆ ಆಗುತ್ತಂತೆ. ಈ ಟ್ಯಾಕ್ಟ್ರಿಂದ ಆದರೆ ಪೈರು ನಾಟಿ ಮಾಡೋದು ಕೆಲಸ ಜಾಸ್ತಿ ಇರುತ್ತಂತೆ. ಅದಕ್ಕೋಸ್ಕರನೇ ರೈತರು ಎತ್ತುಗಳ ವ್ಯವಸಾಯ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇದರ ಜೊತೆಗೆ ಏನು ಅಂತಂದರೆ ಈಗ ಬರಗಾಲ ಅಂತ ಹೇಳ್ತಾರೆ. ಅಣ್ಣ ಬಾಣ ಇಲ್ಲೇ, ಈಗ ರೈತರೆಲ್ಲ ಬರಗಾಲ ಅಂತ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ಸ್ವಲ್ಪ ಲೇಟ್ ಆಯಿತು. ಅವಾಗ ಇಷ್ಟೊತ್ತಿಗೆ ಒಂದು ತಿಂಗಳಾಗಿರ್ಬೇಕಾಯ್ತು ಬಿತ್ತಿ, ಕುಂಟೆ ಎಲ್ಲ ಹೊಡೆದು ಪೈರು ಹಾಕೋ ಸ್ಟೇಜಿಗೆ ಬರಬೇಕಾಯ್ತು. ಇವಾಗ ಮಳೆ ಲೇಟ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಲೇಟು ಆಗ್ತದೆ, ಬೆಳವಣಿಗೆನೂ ಕಮ್ಮಿ ಆಗ್ತದೆ. ಮುಂದೆ ಏನಾರ ಮಳೆ ಏನಾರ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಬೆಳೆ ಆಗೋದು ಡೌಟ್ ಆಗ್ತದೆ. ಇದು ಇವಾಗ ನೀವೇನ ಈ ರಾಗಿಗೂ ಕೂಡ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀರಾ? ಇನ್ನೂ ಮಾಡಿಸಿಲ್ಲ, ಮಾಡಿಸ್ಬೇಕು. ಮಾಡಿಸ್ಬೇಕು. ಅದೇ ಇನ್ಶೂರೆನ್ಸ್ 1 ಎಕರೆಗೆ 400 ರೂಪಾಯಿ ಕಟ್ಟಿದ್ರೆ ಎಷ್ಟು ಕೊಡ್ತಾರೆ? 400 ರೂಪಾಯಿ ಕಟ್ಟಿದ್ರೆ ಏನೋ 19,500 ರೂಪಾಯಿ ಏನೋ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಬರಗಾಲ ಘೋಷಣೆ ಮಾಡ್ಬೇಕು ಅವರು. ಇವಾಗ ಅಂದ್ರೆ ಬರಗಾಲ ಘೋಷಣೆ ಮಾಡಿದ್ರೆ ಮಾತ್ರ ಪರಿಹಾರ. ಇಂಥ ಏರಿಯಾ ಇಂಥ ದೊಡ್ಡಬಳ್ಳಾಪುರ ಬರ ಪೀಡಿತ ಇದು ಅಂತ ಹೇಳಿ ಘೋಷಣೆ ಮಾಡಿದ್ರೆ ಅವಾಗ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ. ಇಲ್ಲಾಂದ್ರೆ ಆಗಲ್ಲ. ಇಲ್ಲಾಂದ್ರೆ 400 ರೂಪಾಯಿ 400 ರೂಪಾಯಿ ಹೋದಂಗೆ ಲೆಕ್ಕ. ನೀವು ರೈತರು ಒಂದು ಅರ್ಥವನ್ನು ಮಾಡ್ಕೊಳ್ಳಬೇಕು. ಏನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಾಗಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಾಗಲಿ, ರಾಜ್ಯದಲ್ಲಾಗಲಿ ರಾಜ್ಯ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದರೆ ಮಾತ್ರನೇನಂತೆ ಇನ್ಶೂರೆನ್ಸ್ ಬರೋದು. ರಾಜ್ಯ ಸರ್ಕಾರ ಏನಾದ್ರೂ ಘೋಷಣೆ ಮಾಡಿಲ್ಲ ಅಂತಂದರೆ ಇನ್ಶೂರೆನ್ಸು ಕಟ್ಟಿರ್ತಕ್ಕಂಥ ದುಡ್ಡು ವೇಸ್ಟು ಅನ್ನೋದು ಕೂಡ ರೈತರ ಅಭಿಪ್ರಾಯ. ಹೌದು, ಅದಂತೂ ನಾನು ಒಪ್ಕೊತೀನಿ. ಯಾಕೆಂದರೆ ಈ ಮಳೆಗಾಲ ಸಣ್ಣ ಪುಟ್ಟದಾಗಿ ಮಳೆ ಬೀಳ್ತಾ ಇರೋದರಿಂದ ಎಲ್ಲರೂ ರೈತರು ಕೂಡ ರಾಗಿ ಚೆಲ್ಲೋದು, ಜೋಳ ಹಾಕೋದು ಎಲ್ಲ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಇನ್ಶೂರೆನ್ಸ್ ಕಟ್ಟಿದರೆ ಈ ಬೆಳೆ ಬಂದರೆ ಇನ್ಶೂರೆನ್ಸು ಕ್ಲೈಮ್ ಆಗೋದಿಲ್ಲ. ಬೆಳೆ ಬರ್ತಾ ಇದ್ದು ರಾಜ್ಯ ಸರ್ಕಾರ ಏನಾದರೂ ಬರ ಅಂತ ಪರಿಹಾರ ಘೋಷಣೆ ಮಾಡಿದರೆ ಮಾತ್ರ ನಮಗೆ ಪರಿಹಾರ ಸಿಗೋದು ಅಂತ ರೈತರು ಹೇಳ್ತಾ ಇದ್ದಾರೆ. ನೋಡ್ರಿ, ಕುಂಟೆ ಹೊಡಿತಾ ಇರ್ತಕ್ಕಂಥದ್ದು. ರೈತರೇ, 1 ನಿಮಿಷ ನಿಲ್ಲಿಸ್ರಿ, ನಿಮ್ಮನ್ನು ಮಾತನಾಡ್ಸೋಣ ಅಂತ ಬಂದಿದ್ದೀವಿ. ನೀವೇನು ಕುಂಟೆ ಹೊಡಿತಾ ಇದ್ರೆ ಏನು ಹೆಂಗೆ ವ್ಯವಸಾಯ? 1 ತಿಂಗಳು ಮುಂಚೆ ಬೀಳ್ಬೇಕಾಗಿತ್ತು ಮಳೆ. ಆದ್ರೆ 1 ತಿಂಗಳು ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗೈತೆ ನಮ್ಗೆ. ಹೆಂಗೆ ಕುಂಟೆ ಹೊಡಿತಾ ಇದ್ರಲ್ಲ ಜೋರಾಗಿ? ಏನು ವಿಶೇಷ ಕುಂಟೆದು? ಕುಂಟೆದೇನು ಸರ್, ಮಾಮೂಲಿ ಎತ್ಲಾಗ ಹೊಡೆದ್ರೆ ಒಳ್ಳೇದು. ಕೆಲವರು ಟ್ರಾಕ್ಟ್ರಾಗ ಹೊಡಿತಾರೆ, ಅದು ಏನು ಪ್ರಯೋಜನ ಬರೋದಿಲ್ಲ. ಟ್ರಾಕ್ಟರ್ ಹಾಕಿದ್ರೆ ಏನು ಪ್ರಯೋಜನ? ಎತ್ತುಗಳನ್ನಾಗ ಹಾಕಿದ್ರೆ ಹಾಕಿದ್ರೆ ಒಳ್ಳೆ ಪ್ರಯೋಜನ ಬರುತ್ತೆ. ಪೈರೆಲ್ಲ ಕ್ಲೀನ್ ಆಗಿರುತ್ತೆ. ಟ್ರಾಕ್ಟರ್ ಹಾಕಿದ್ರೆ ಪೈರೆಲ್ಲ ಜಾಸ್ತಿ ಬಲ್ಟಾಗುತ್ತೆ. ಇದರಲ್ಲಿ ಕೂಲಿಗೆ ಜನಗಳಿಂದ ಅಭಾವದಿಂದ ಎತ್ತುಗಳಲ್ಲಿ ಹಾಕಿದ್ರೆ ಒಳ್ಳೇದು. ಬಟ್ ಎತ್ತುಗಳ ಅಭಾವ ಅಲ್ವಾ? ಎತ್ತುಗಳ ಅಭಾವ ಅಂದ್ರೆ
ಕೆಲ್ಸಕ್ಕೆ ಎತ್ತುಗಳೇ ಒಳ್ಳೇದು. ನೀನು ನಮ್ಮ ರೈತರು ಹೇಳ್ದಂಗೆ ಒಂದು 5-6 ಊರಿಗೆ ನೀನು ಒಬ್ಬನೇ ಅಂತ ರಾಜ, ಎತ್ತುಗಳ ರಾಜ? ಇಲ್ಲ ಊರಿಗೆ ಒಂದ್ ಜೊತೆ 2 ಜೊತೆ ಅವೆ. ಹಾಂ. ಏನು ರೇಟ್ ನಿಮ್ಮ ಎತ್ತುಗಳು? ಎಕರೆಗೆ ಎತ್ತುಗಳು 80,000ದಿಂದ 1 ಲಕ್ಷ ಸರ್. ಹಾಂ. ಎಷ್ಟು ದಿನ ಆಯ್ತು ತಂದು? 1.5 ವರ್ಷ ಆಯ್ತು. ಹೆಂಗೆ ನಿಮ್ಮ ಎತ್ತುಗಳ ವ್ಯವಸಾಯ ಹೆಂಗಿದೆ? ಚೆನ್ನಾಗಿದೆ ಸರ್. ಹಾಂ, ಹೌದಾ? ಓಕೆ, ಬನ್ನಿ.